ಪ್ರತಿ ಹಳ್ಳಿನಲ್ಲಿ ಗೆಲುವವರು ಹೇಳುವುದು ಒಂದು ಪಂಚಾಯಿತಿ ಇರಲೇಬೇಕು, ಒಂದು ಹಳ್ಳಿಗೆ ಒಂದು ಸೊಸೈಟಿ ಇರಲೇಬೇಕು, ಒಂದು ಶಾಲೆ. ಇವು ಮೂರಿದ್ರೆ ಮಾತ್ರ ಹಳ್ಳಿ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನ ನಾವು ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅಧಿಕಾರ ವಿಕೇಂದ್ರೀಕರಣ ಮಾಡೋದಲ್ಲ, ಎಲ್ರಿಗೂ ಅಧಿಕಾರ ಹಂಚತಕ್ಕಂಥ ಕೆಲಸ ಮಾಡೋದಲ್ಲ, ಮಹಿಳೆಯರಿಗೆ, ಹಿಂದುಳಿದವರಿಗೆ, ಬಡವರಿಗೆ ಅಧಿಕಾರ ಹಂಚತಕ್ಕಂಥ ಕೆಲಸವನ್ನು ಅಧಿಕಾರ ಗ್ರಾಮ ಪಂಚಾಯಿತಿಗಳಲ್ಲಿ, ಜಿಲ್ಲಾ ಪಂಚಾಯಿತಿಗಳಲ್ಲಿ, ತಾಲೂಕು ಪಂಚಾಯಿತಿಗಳಲ್ಲಿ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು. ಇದನ್ನ ರಾಜೀವ್ ಗಾಂಧಿಯವರು ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಗೊಬಂದು ಈ ಅಧಿಕಾರ ವಿಕೇಂದ್ರೀಕರಣ ಮಾಡತಕ್ಕಂಥ ಕೆಲಸವನ್ನು ಮಾಡಿದ್ರು. ಹಿಂದುಳಿದವರಿಗೆ, ಮಹಿಳೆಯರಿಗೆ ಮೀಸಲಾತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಅದಾದ್ಮೇಲೆ ಎಲ್ಲರ ಕೈಗೆ ಅಧಿಕಾರ ಸಿಗ್ಲಿಕ್ಕೆ ಸಾಧ್ಯ ಆಯಿತು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು, ನಾನು ಈ ಸಂದರ್ಭದಲ್ಲಿ ಇದನ್ನ ಯಾರು ಕೂಡ ಆರೋಪ ಅಂತ ಭಾವಿಸಬಾರದು. 2021ರಲ್ಲಿ ನಿರ್ಮಲಾ ಸೀತಾರಾಮನ್ ಬಜೆಟ್ ಮಂಡಿಸಿದ್ದಾರೆ. ಕೇಂದ್ರದಲ್ಲಿ ಇರಲಿಲ್ಲ, ಸಹಕಾರ ಇಲಾಖೆ ಇರಲಿಲ್ಲ, ಕೇಂದ್ರದಲ್ಲಿ ಸಹಕಾರ ಇಲಾಖೆ ಇರಲಿಲ್ಲ. ಕೇಂದ್ರದಲ್ಲಿ 21ರ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರು, ನಾವು ಕೇಂದ್ರದಲ್ಲಿ ಸಹಕಾರ ಇಲಾಖೆಯನ್ನು ಮಾಡುತ್ತೇವೆ. ನಮ್ಮ ಸಂವಿಧಾನದಲ್ಲಿ ನಾವೆಲ್ಲ ಕೋಆಪರೇಟಿವ್, ಇವೆಲ್ಲ ಕೋಆಪರೇಟಿವ್ಸ್ ತಿಳ್ಕೋಬೇಕು. ನಮ್ಮ ಸಂವಿಧಾನದಲ್ಲಿ ರಾಜ್ಯ ವಲಯದಲ್ಲಿ ಇದೆಯೇ ಹೊರತು ಕೇಂದ್ರ ವಲಯದಲ್ಲಿ ಇಲ್ಲ. ಸಹಕಾರ ಇಲಾಖೆ ಇದೆಯಲ್ಲ, ಸಹಕಾರ ಇಲಾಖೆ ಇದೆಯಲ್ಲ, ಅದು ರಾಜ್ಯ ವಲಯದಲ್ಲಿದೆ. ಸ್ಟೇಟ್ ಲಿಸ್ಟ್ ಇಟ್ ಇಸ್ ನಾಟ್ ಇನ್ ದಿ ಸೆಂಟ್ರಲ್ ಲಿಸ್ಟ್. ಇವೆಲ್ಲ ವಿರೋಧ ಮಾಡಬೇಕು. ಅಮಿತ್ ಶಾ ಅವರ ಮಂತ್ರಿ ಮೊದಲನೇ ಬಾರಿಗೆ ಮಂತ್ರಿ ಆದರು, ಮತ್ತೆ ಮಂತ್ರಿ ಆದರು. ಇಬ್ಬರು ರಾಜ್ಯ ಸಚಿವರು ಏನಾದ್ರು ಉಪಯೋಗ ಆಗಿದೆಯಾ? ಕೇಂದ್ರದಲ್ಲಿ ಸಹಕಾರ ಇಲಾಖೆ ಪ್ರಾರಂಭ ಮಾಡಲು ಏನಾದ್ರು ಉಪಯೋಗ ಆಗಿದೆಯಾ? ಇವತ್ತು ನಿಮಗೆ ಕಳೆದ ವರ್ಷ ಸಾಲ, ನಬಾರ್ಡ್ನಿಂದ ಸಾಲ ಎಷ್ಟು ಸಿಕ್ಕಿದ್ದು? 4% ಬಡ್ಡಿ, 5,600 ಕೋಟಿ ರೂಪಾಯಿ. ಇವತ್ತು ಸಿಕ್ಕಿದೆ 2,340 ಕೋಟಿ. 2,340 ಕೋಟಿ ಯಾರ ಅಧೀನದಲ್ಲಿ ಬರೋದು? ನಬಾರ್ಡ್ ಯಾರ ಅಧೀನದಲ್ಲಿ ಬರೋದು? ಮತ್ತೆ ಕೇಂದ್ರದಲ್ಲಿ ಸಹಕಾರ ಇಲಾಖೆ ಏನ್ ಮಾಡ್ತಾ ಇದೆ? ಹಣಕಾಸಿನ ಇಲಾಖೆ ಅಧೀನದಲ್ಲಿ ಬರೋದು ನಬಾರ್ಡ್. ಹಣಕಾಸು ಇಲಾಖೆ ಅಧೀನದಲ್ಲಿ ಬರೋದು, ರಿಸರ್ವ್ ಬ್ಯಾಂಕ್ ಅಧೀನದಲ್ಲಿ ಬರೋದು. ಅಮಿತ್ ಶಾನೇ ಮಂತ್ರಿ. ಈ ವರ್ಷ 5,600 ಕೋಟಿಗೆ 2,340 ಕೋಟಿ ರೂಪಾಯಿ, ಸುಮಾರು 58% ಕಡಿಮೆ. ಮತ್ತೆ ರೈತರು ಕೃಷಿ ಬೆಳವಣಿಗೆ ಆಗಬೇಕು. ತಿಳ್ಕೋಬೇಕು. ಇದನ್ನೆಲ್ಲ ಕೃಷಿ ಬೆಳವಣಿಗೆ ಆಗಬೇಕು. ರೈತರ ಸಾಲ ಸಿಗ್ಬೇಕಲ್ಲ, ರೈತರಿಗೆ ಕೃಷಿ ಮಾಡಲಿಕ್ಕೆ ಸಾಲ ಸಿಗ್ಬೇಕಲ್ಲ. ನಾನು ಇದೇ ರಾಜಣ್ಣ ಇಲ್ಲೇ ಕೂತಿದ್ದಾರೆ. ಕೂತ್ಕೊಳ್ಳ ರಾಜಣ್ಣ ಇಲ್ಲೇ ಕೂತಿದ್ದಾರೆ. ನಾನು 50,000 ರೂಪಾಯಿವರೆಗೆ ಸೊಸೈಟಿ ಸಾಲ ಮನ್ನಾ ಮಾಡ್ರಿ ಅಂತಂದ್ರು. ಅವತ್ತು ಬರಗಾಲ ಇತ್ತು ಕರ್ನಾಟಕದಲ್ಲಿ.
ಸುಮಾರು 8,165 ಕೋಟಿ ರೂಪಾಯಿಗಳ ಸಾಲವನ್ನು ಮನ್ನಾ ಮಾಡಲಾಗಿದೆ. ಎಷ್ಟು? 8,165 ಕೋಟಿ, 22 ಲಕ್ಷ ರೈತರಿಗೆ ಸಹಾಯ. 22 ಲಕ್ಷ 132 ಕೋಟಿ ಕೊಟ್ಟಿರಲಿಲ್ಲ. ಅದು ಈಗ ಕೊಟ್ಟಿದ್ದೀನಿ ನಾನು ವಾಪಸ್. 5 ವರ್ಷ ಇದ್ರಲ್ಲ ರೈತರ ಬಗ್ಗೆ ಬಹಳ ಮಾತಾಡ್ತಾರಲ್ಲ. ಆ 8,165 ಕೋಟಿ ರೂಪಾಯಿನಲ್ಲಿ 132 ಕೋಟಿ ಉಳ್ಕೊಂಡ್ಬಿಟ್ಟಿತ್ತು. ನಾನು 2017ರಲ್ಲಿ ಮಾಡಿದ್ದು, 18ಕ್ಕೆ ನಾವು ಹೋಗ್ಬಿಟ್ಟೆ, ಸರ್ಕಾರದಿಂದ ಹೋದೆ ನಾನು. ಆಗ ಇನ್ನ 132 ಕೋಟಿ ರೂಪಾಯಿಗಳನ್ನು ಕೊಡಬೇಕಾಗಿತ್ತು, ಕೊಡಲಿಲ್ಲ. ನಾನೇ ಬಂದು ಅದನ್ನು ತೀರಿಸಬೇಕಾದ ಪರಿಸ್ಥಿತಿ. 132 ಕೋಟಿ ರೂಪಾಯಿಗಳನ್ನ ಈಗ ತೀರಿಸಿದ್ದು. ಅದು 1 ಲಕ್ಷದ್ದು ಇವರು ಸಮ್ಮಿಶ್ರ ಸರ್ಕಾರ ಮಾಡಿದ್ದಲ್ಲ, ಅದನ್ನು ಮಾಡಿಲ್ಲ, ಕೊಡ್ಲಿಲ್ಲ. ನಾನೇ ಕೊಡಬೇಕು, ನಾನೇ ಕೊಡ್ತೀನಿ ರಾಜಣ್ಣ. ಕೊಡೋಣ ಹೆಸರು ಅವರಿಗೆ. ಇದು 1 ಲಕ್ಷ ಸಾಲ ಮನ್ನಾ ಮಾಡಿದೆ, 1 ಲಕ್ಷ ಸಾಲ ಮನ್ನಾ ಮಾಡಿದೆ ಅಂತ ಹೇಳೋದು ಅವರಿಗೆ ಹೆಸರು. ಸಾಲ ತೀರಿಸಲು ನಾವು. ಆಮೇಲೆ ಜಿ ಟಿ ದೇವೇಗೌಡ ಹೇಳ್ತಾ ಇದ್ರು, ಉದ್ಯೋಗ ಕೊಡುವಾಗ ಯಾರು ಕೋಆಪರೇಷನ್ ನಲ್ಲಿ ಡಿಗ್ರಿ ಮಾಡಿದ್ದಾರೆ, ಪದವೀಧರರಾಗಿದ್ದಾರೆ, ಡಿಪ್ಲೊಮಾ ಮಾಡಿದ್ದಾರೆ, ಅವರಿಗೆ ರಿಸರ್ವೇಶನ್ ಅನ್ನು ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡೋದು. ಅಪಾಯಿಂಟ್ಮೆಂಟ್ ನಲ್ಲಿ, ಎಂಪ್ಲಾಯ್ಮೆಂಟ್ ನಲ್ಲಿ ನಾನು ಇದರ ಬಗ್ಗೆ ಗಂಭೀರವಾಗಿ ಪರಿಶೀಲನೆ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಯಾವಾಗಲೂ ಕೂಡ ಕೋಆಪರೇಟಿವ್ ಫೀಲ್ಡ್ ಇದೆಯಲ್ಲ, ಅದು ಬಲವಾಗಿ ಬೆಳೀಬೇಕು. ಜೀವನದ ಎಲ್ಲ ನಮ್ಮಲ್ಲಿ ಅದಕ್ಕೆ ಸಮಪಾಲು ಸಮಪಾಳು ಅಂತಕ್ಕಂಥ ತತ್ವ ಅಡಕಾಗಿರ್ತಕ್ಕಂಥದ್ದು ಇದರಲ್ಲಿ.